ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः। ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ನಾವು ಪ್ರವಚನವನ್ನು ಆರಂಭ ಮಾಡೋಣ. ಇವತ್ತು ಸತ್ಸಂಗ ಅಂದ್ರೇನು, ಸತ್ಸಂಗದ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಲುವ ಪ್ರಯತ್ನವನ್ನ ನಾವು ಮಾಡೋಣ. ಯಾಕಂತಂದ್ರೆ ಅಧ್ಯಾತ್ಮದ ಈ ಜೀವನದಲ್ಲಿ ಸತ್ಸಂಗ ಅನ್ನುವಂಥದ್ದು ಏನಿದೆ ಒಂದು ಆಧಾರಶಿಲೆ. ಸತ್ಸಂಗಕ್ಕಿಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಇನ್ನೊಂದು ಇಲ್ಲವೇ ಇಲ್ಲ. ಒಬ್ಬ ಕುರುಡನಿಗೆ ಹೇಗೆ ಒಂದು ಕಣ್ಣು ಬಹಳ ಮುಖ್ಯವಾಗಿರುತ್ತೋ, ಒಬ್ಬ ಮೂಗನಿಗೆ ಹೇಗೆ ಒಂದು ನಾಲಿಗೆ ಅತ್ಯಂತ ಶ್ರೇಷ್ಠವಾಗಿರುತ್ತದೋ, ಸತ್ತೋದಂಥ ಒಬ್ಬ ವ್ಯಕ್ತಿಗೆ ಯಾವಾಗ ಜೀವವನ್ನು ಕೊಟ್ಟರೆ ಹೇಗೆ ಎದ್ದು ಕೂತ್ಕೊಂಡು ಅವನು ಖುಷಿಯಿಂದ ಸಂತೋಷ ಪಡ್ತಾನೋ, ಆನಂದ ಪಡ್ತಾನೋ, ಆ ರೀತಿಯಲ್ಲಿ ಇದು ಸತ್ಸಂಗ. ಒಬ್ಬ ಕುರುಡನ ಕೈಯಲ್ಲಿ ಬೆಳಕು ಬಂದರೆ, ಕತ್ತಲೆ ಇದ್ದಾಗ ಯಾರಾದರೂ ದೀಪವನ್ನು ತಂದು ಕೊಟ್ರೆ, ಅಥವಾ ಒಬ್ಬ ಕುರುಡನಿಗೆ ಕಣ್ಣನ್ನು ಕೊಟ್ರೆ ಎಷ್ಟು ಖುಷಿ, ಎಷ್ಟು ಸಂತೋಷ, ಎಷ್ಟು ಸಂಭ್ರಮವಾಗುತ್ತದೋ. ರೀತಿಯಲ್ಲಿ ಸತ್ಸಂಗ ಅಂದ್ರೆ ಏನ್ ಹೇಳಿ? ಸತ್ಸಂಗ ಅಂತಂದ್ರೆ ನಾನು ಅಂಧಕಾರದಲ್ಲಿದ್ದೇನೆ, ನಾನು ಅಜ್ಞಾನದಲ್ಲಿದ್ದೇನೆ, ಒಮ್ಮಿಂದೊಮ್ಮೆಲೆ ಬೆಳಕು ಬರುತ್ತೆ, ಏನೂ ಕಾಣ್ತಾ ಇರಲಿಲ್ಲ, ಎಲ್ಲ ಕಡೆಗೂ ಕೂಡ ಬರೀ ಕತ್ತಲೆಯಾಗಿತ್ತು. ಒಮ್ಮೆ ಯಾವಾಗ ಬೆಳಕು ಅನ್ನುವಂಥದ್ದು ಬಂತು, ಯಾವಾಗ ಎಲ್ಲವೂ ಕೂಡ ನನಗೆ ಕಾಣಿಸ್ಲಿಕ್ಕೆ ಶುರುವಾಯಿತು, ಗೋಚರವಾಗ್ಲಿಕ್ಕೆ ಶುರುವಾಯಿತು. ಕತ್ತಲೆ ಇದ್ದಾಗ ನನಗೆ ಯಾವ ಜಗತ್ತು ಅನ್ನೋಂಥದ್ದು ಇತ್ತು, ಒಮ್ಮೆ ಬೆಳಕು ಬಂದಾಗ ಆ ಜಗತ್ತು ಅನ್ನೋಂಥದ್ದು ಇಲ್ಲವಾಗುತ್ತೆ, ಆ ಭಯ ಇಲ್ಲವಾಗುತ್ತೆ, ಆ ಉದ್ವೇಗ ಇಲ್ಲವಾಗುತ್ತೆ, ಆ ಒತ್ತಡಗಳು ಇಲ್ಲವಾಗುತ್ತವೆ. ಕತ್ತಲೆ ಇದ್ದಾಗ ಯಾವ ರಸ್ತೆಯಲ್ಲಿ ನಾನು ಹೋಗಬೇಕು, ಯಾವ ರಸ್ತೆಯಲ್ಲಿ ನಾನು ಪ್ರಯಾಣವನ್ನು ಮಾಡಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ. ರಸ್ತೆ ಎಲ್ಲಿದೆ ಅನ್ನೋಂಥದ್ದೇ, ಮಾರ್ಗ ಎಲ್ಲಿದೆ ಅನ್ನೋಂಥದ್ದೇ ಗೊತ್ತಿರಲಿಲ್ಲ ನಮ್ಗೆ. ಒಮ್ಮೆ ಬೆಳಕು ಬಂತು, ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ನಮಗೆ. ಮುಂದೆ ಏನಾಗಬೇಕು, ಮುಂದೆ ಎಲ್ಲ ಹೋಗಬೇಕು, ನಮ್ಮ ಭವಿಷ್ಯ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತಾ ಹೋಗ್ತದೆ ಯಾವಾಗ ಬೆಳಕು ಅನ್ನೋಂಥದ್ದು ನಮ್ಮ ಜೀವನದಲ್ಲಿ ಉದಯಿಸ್ತದೆ. ಏನನ್ನ ಯಾವ ಜೀವನವನ್ನು ನಾನು ಜೀವಿಸಬೇಕು ಅನ್ನುವಂಥ ಅಂತಃಕರಣದಲ್ಲಿ ನನಗೆ ಇತ್ತೋ ಆ ಜೀವನವನ್ನು ಜೀವಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಬೆಳಕಿದ್ದಾಗ. ಕತ್ತಲೆ ಇದ್ದಾಗ ನಾವು ಸುಮ್ಮನೆ ಇಲ್ಲಿ ಅಲ್ಲಿ ಹುಡುಕಾಡ್ತಾ ಇರ್ತೀವಿ, ಒದ್ದಾಡ್ತಾ ಇರ್ತೀವಿ. ಒಂದು ರೀತಿಯಲ್ಲಿ ಹೇಳಬೇಕಂತಂದ್ರೆ ಸತ್ಸಂಗ ಅನ್ನುವಂಥದ್ದೇನಿದೆ ಅತ್ಯಂತ ಪರಮ ಸುಖವೂ ಹೌದು, ಪರಮ ಪೀಡೆ, ಪರಮ ದುಃಖವೂ ಕೂಡ ಹೌದು. ಪೀಡೆ ಯಾಕೆ ಅಂತಂದ್ರೆ, ಅಯ್ಯೋ ಇಷ್ಟು ವರ್ಷಗಳ ಕಾಲ ನಾನು ಸುಮ್ಮನೆ ವ್ಯರ್ಥವಾಗಿ ಕಳೆದ್ನಲ್ಲ ನನ್ನ ಜೀವನವನ್ನು, ಇಷ್ಟು ವರ್ಷಗಳ ಕಾಲ ನಾನು ಸುಮ್ಮನೆ ಇದ್ನಲ್ಲ, ಅಟ್ಲೀಸ್ಟ್ ಸತ್ಸಂಗಕ್ಕೆ ಹೋಗ್ಬೋದಿತ್ತೇನೋ ಅಲ್ವಾ, ನಾನು ಯಾಕೆ ಹೋಗಲಿಲ್ಲ ನಾನು?
ಎಷ್ಟೆಷ್ಟೋ ಜನ್ಮಗಳ ಕಾಲ ನಾನು ಸುಮ್ಮನೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡಿಕೊಂಡಿದ್ದೆ. ಎತ್ತ ಮೂರ್ಖ ನಾನು. ಬಹಳ ಪೀಡೆ ಆಗುತ್ತೆ, ಬಹಳ ದುಃಖವಾಗುತ್ತೆ, ಬಹಳ ಸಮಸ್ಯೆ ಆಗುತ್ತೆ ನಮಗೆ. ಸುಖ ಹೇಗಪ್ಪ ಅಂತಂದ್ರೆ, ನಾವು ಹೋಗಿ ತಲುಪೇ ಬಿಟ್ಟಿವೇನೋ ಅನ್ನುವಂಥ ಭಾವ ಉಂಟಾಗ್ತದೆ. ಇನ್ನೂ ತಲುಪಿರ್ಲಿಕ್ಕಿಲ್ಲ ನಾವು, ಆದರೆ ಇವತ್ತಲ್ಲ ನಾಳೆ ಖಂಡಿತ ನಾನು ತಲುಪ್ತೇನೆ ಅಂತಕ್ಕಂಥ ಒಂದು ಆಶಾಭಾವ ಉದಯವಾಗುತ್ತೆ ಸತ್ಸಂಗದಿಂದ. ಯಾವಾಗ ನಾವು ಸತ್ಸಂಗದಲ್ಲಿ ಭಾಗವಹಿಸ್ತೀವಿ, ನಮ್ಮ ಅಂತಃಕರಣದಲ್ಲಿರ್ತಕ್ಕಂತಹ ಏನೊಂದು ಗುಲಾಬಿ ಇದೆ ಅದು ಅರಳಲಿಕ್ಕೆ ಶುರುವಾಗುತ್ತದೆ. ಇಷ್ಟು ದಿನಗಳ ಕಾಲ ಸುಮ್ಮನೆ ಅಳ್ತಾ ಇದ್ದೀವೋ, ಓಡಾಡ್ತಾ ಇದ್ದೀವೋ, ಒದ್ದಾಡ್ತಾ ಇದ್ದೀವೋ ನಾವು. ಇನ್ನು ಮುಂದೆ ಹಾಗಲ್ಲ. ಒಮ್ಮೆ ಸತ್ಸಂಗದ ಪ್ರಾಪ್ತಿ ಆಯಿತೋ, ವ್ಯಕ್ತಿ ಹಾಡು ಹೇಳಲಿಕ್ಕೆ ಶುರು ಮಾಡ್ತೇನೆ, ವ್ಯಕ್ತಿ ಕುಣಿಲಿಕ್ಕೆ ಶುರು ಮಾಡ್ತೇನೆ, ವ್ಯಕ್ತಿ ಸಂತೋಷದಿಂದ ಸಂಭ್ರಮಿಸಲಿಕ್ಕೆ ಶುರು ಮಾಡ್ತಾನೆ. ಗಮನಿಸಿ, ಈ ಸತ್ಸಂಗ ಅನ್ನುವಂಥದ್ದೇನಿದೆ, ಇದು ಪೌರ್ವಾತ್ಯರ ಕಲ್ಪನೆ, ಭಾರತೀಯರ ಕಲ್ಪನೆ, ಇದು ಪಾಶ್ಚಿಮಾತ್ಯರ ಕಲ್ಪನೆ ಅನ್ನುವಂಥದ್ದು ಅಲ್ಲ. ಏನ್ ಹೇಳಿ ಸತ್ಸಂಗ ಅಂತಂದ್ರೆ, ಯಾವಾಗ ಒಬ್ಬ ವ್ಯಕ್ತಿ ತಿಳ್ಕೊಂಡಿದ್ದಾನೆ, ಒಬ್ಬ ಸಂತನಿದ್ದಾನೆ, ಒಬ್ಬ ಮಹಾತ್ಮನಿದ್ದಾನೆ, ಆ ಮಹಾತ್ಮನ ಬಳಿ ಹೋಗಿ ನಾವು ಯಾವಾಗ ಹೋಗಿ ಅವನ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ತೀವೋ, ವ್ಯಕ್ತಿ ರೂಪಾಂತರಣವನ್ನು ಹೊಂದುತ್ತಾನೆ. ವ್ಯಕ್ತಿ ಅಂತಃಕರಣದಲ್ಲಿ ಬದಲಾವಣೆ ಅನ್ನುವಂಥದ್ದು ಘಟಿಸ್ಲಿಕ್ಕೆ ಶುರುವಾಗುತ್ತದೆ. ಒಬ್ಬ ಮಹಾತ್ಮ, ಒಬ್ಬ ಗುರು, ಒಬ್ಬ ಸಂತ ಅಂತಕ್ಕಂಥವನು ನಮ್ಮನ್ನು ಬಲವಂತವಾಗಿ ಬದಲಾಯಿಸೋದಿಲ್ಲ. ಯಾವಾಗ ನಾವು ಅವನ ಬಳಿ ಹೋಗ್ತೀವೋ ನಾವು ರೂಪಾಂತರಣಗೊಳ್ತೀವಿ, ಬದಲಾಗಲೇಬೇಕಾಗುತ್ತೆ. ಒಳಗಡೆಗೆ ಏನೋ ಒಂದಿಷ್ಟು ವಿಚಿತ್ರವಾಗಿರ್ತಕ್ಕಂತಹ ಅನುಭವಗಳು ಘಟಿಸ್ಲಿಕ್ಕೆ ಶುರುವಾಗ್ತವೆ. ಅವನ ಕೇವಲ ಸಾನ್ನಿಧ್ಯ ಸಾಕು, ಅವನ ಕೇವಲ ಉಪಸ್ಥಿತಿ ಸಾಕು. ನಾವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಕಿಟಕಿ ದ್ವಾರಗಳನ್ನು ಅವನಿಗೋಸ್ಕರ, ಸದ್ಗುರುವಿಗೋಸ್ಕರ, ಒಬ್ಬ ಮಹಾತ್ಮನಿಗೋಸ್ಕರ, ಒಬ್ಬ ಸಂತನಿಗೋಸ್ಕರ ನಾವು ತೆಗೆದಿಡಬೇಕು. ಇಷ್ಟು ಸಾಹಸ ನಮ್ಮ ಅಂತಃಕರಣದ ಒಳಗಡೆಗೆ ಇದ್ರೆ ಸಾಕು. ಸತ್ಸಂಗದ ಒಂದು ಮಹಿಮೆ, ಸತ್ಸಂಗದ ಒಂದು ವೈಶಿಷ್ಟ್ಯ, ವಿಶೇಷತೆ ಅನ್ನುವಂಥದ್ದು ಏನಿದೆ, ತನ್ನಿಂದ ತಾನೇ ಘಟಿಸಲಿಕ್ಕೆ. ಒಮ್ಮೆ ಕಣ್ಣ ತೆಗೆದು ಕೂತ್ಕೊಂಡ್ರೆ ಸಾಕು, ಗುರು ಆ ಕಣ್ಣಿನ ಮೂಲಕವೇ ನಮ್ಮ ಹೃದಯವನ್ನ ಪ್ರವೇಶ ಮಾಡ್ತಾನೆ. ಒಮ್ಮೆ ನಮ್ಮ ಅಂತಃಕರಣವನ್ನ ತೆಗೆದಿಟ್ರೆ ಸಾಕು, ಗುರು ಅಂತಕ್ಕಂಥವನು ಹೇಗೆ ನಮ್ಮ ಒಳಗಡೆಗೆ ಪ್ರವೇಶವನ್ನ ಮಾಡ್ತಾನೆ ನಮಗೆ ಗೊತ್ತೇ ಆಗೋದಿಲ್ಲ. ಸೂರ್ಯನ ಬೆಳಕು ಕಿಟಕಿಯ ಮೂಲಕ ನಮ್ಮ ಒಳಗಡೆಗೆ ಹೇಗೆ ಬಂತು ಅನ್ನೋಂಥದ್ದು ಗೊತ್ತೇ ಆಗೋದಿಲ್ಲ. ಆದರೆ ನಾವು ಕಿಟಕಿ ಬಾಗಿಲುಗಳನ್ನು ತೆಗೆದಿಟ್ಟಿರಬೇಕು, ಅಷ್ಟು ಮಾತ್ರ ನಮ್ಮ ಕೆಲಸ. ಒಮ್ಮೆ ಆ ಸತ್ಸಂಗದ ಕಿರಣ ಅಂತಃಕರಣದ ಒಳಗಡೆಗೆ ಪ್ರವೇಶವಾಯಿತು, ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನಿ ಆತ್ಮಜ್ಞಾನ. ಎಷ್ಟೆಷ್ಟೋ ಜನ್ಮಗಳಿಂದ ಮಲ್ಕೊಂಡಿರ್ತಕ್ಕಂಥ ನಾವು ಒಮ್ಮೆ ಆತ್ಮಜ್ಞಾನದ ಕಿರಣದ ಸವಿಗೆ ನಾವು ಒಳಪಟ್ಟೆವು, ತಕ್ಷಣನೇ ವ್ಯಕ್ತಿ ಎದ್ದೇಳುತ್ತೆ.
ಅದೇ ನಾವು ಹೊರಗಡೆ ಜಗತ್ತಿನ ಸಂಪರ್ಕದಲ್ಲಿರಲಿ, ವಿಷಯ ಜಗತ್ತಿನ ಸಂಪರ್ಕದಲ್ಲಿ ಅಥವಾ ಸಂಸಾರಸ್ಥರ, ವ್ಯಾವಹಾರಿಕರ, ಕಾಮನಾಯುಕ್ತರಾಗಿರ್ತಕ್ಕಂಥ ಜನರ ಸಂಪರ್ಕದಲ್ಲಿರಲಿ, ನಮ್ಮ ಅಂತಃಕರಣದ ಒಳಗಡೆಗೆ ಕಾಮನೆಗಳು ಜಾಗೃತವಾಗ್ತವೆ, ವಾಸನೆಗಳು ಜಾಗೃತವಾಗ್ತವೆ. ವಿಷಯಗಳ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತೀವಿ. ಅದೇ ಒಬ್ಬ ಸಂತನ ಬಳಿ ಹೋಗಿ ನಮ್ಮನ್ನು ಅವನ ಅಧ್ಯಾತ್ಮದ ತುದಿಗೆ ಕರ್ಕೊಂಡು ಹೋಗ್ತಾನೆ. ಒಮ್ಮ ಸಜ್ಜನರ ಸಂಪರ್ಕಕ್ಕೆ ಬಂದೆವು. ಅವರು ಏನು ನೋಡ್ತಾ ಇದ್ದಾರೆ, ಅವರು ಏನು ಅನುಭವಕ್ಕೆ ಸಿಗ್ತಾ ಇದೆ, ಅದನ್ನ ನಮಗೆ ತೋರಿಸಿ ಒಂದು ಉದಾಹರಣೆಯ ಮೂಲಕ ಒಂದು ವೇಳೆ ನಾವು ವಿವರಣೆಯನ್ನ ಕೊಡೋದಾದ್ರೆ, ಒಂದು ಸಣ್ಣ ಮಗು ಇದೆ. ಮಗು ತಂದೆಯ ಜೊತೆಗೆ ನಡ್ಕೊಂಡು ಹೋಗ್ತಾ ಇದೆ. ತಂದೆಗೇನೋ ಬಹಳ ಇಷ್ಟವಾಯಿತು. ಮಗುವನ್ನು ಎತ್ಕೊಂಡು ತನ್ನ ಹೆಗಲ ಮೇಲೆ ಕೂರಿಸ್ಕೊಳ್ತಾನೆ. ತಂದೆಗಿಂತಲೂ ಮೇಲೆ ಇರ್ತಕ್ಕಂಥದ್ದನ್ನು ಮಗು ನೋಡ್ಲಿಕ್ಕೆ ಶುರು ಮಾಡುತ್ತೆ. ಏನು ಖುಷಿ, ಏನು ಸಂತೋಷ, ಎಷ್ಟು ಸಂಭ್ರಮ! ಯಾಕೆಂತಂದ್ರೆ ಇಷ್ಟು ವರ್ಷಗಳ ಕಾಲ ಅದು ಆ ದೃಶ್ಯವನ್ನ ಆ ದೃಷ್ಟಿಕೋನದಿಂದ ನೋಡೇ ಇರಲಿಲ್ಲ. ಏನು ಹೇಳಿ ಸತ್ಸಂಗ ಅಂದ್ರೆ? ಹಾಗಾದ್ರೆ ಸತ್ಸಂಗ ಅಂತಂದ್ರೆ ಎಂತಹ ವ್ಯಕ್ತಿಯ ಪಾದ ಪದ್ಮಗಳಿಗೆ ನಾವು ಶರಣಾಗತಿಯನ್ನು ಹೊಂದಬೇಕು, ಹೊಂದುತ್ತೇವೋ, ಸಂಪೂರ್ಣವಾಗಿರ್ತಕ್ಕಂತಹ ಸಮರ್ಪಣೆ, ಸಮರ್ಪಿತ ಜೀವನವನ್ನು ನಡೆಸಲಿಕ್ಕೆ ನಾವು ಶುರು ಮಾಡ್ತೀವೋ, ಆ ವ್ಯಕ್ತಿಯ ಹೆಗಲ ಮೇಲೆ ಕೂಡುವ ಶಕ್ತಿ, ಸಾಮರ್ಥ್ಯವನ್ನು ನಾವು ಹೊಂದುತ್ತೀವಿ. ತಂದೆ ಮಗುವನ್ನ ಎತ್ತಿ ತನ್ನ ತೋಳಿನ ಮೇಲೆ ಕೂರಿಸ್ಕೊಳ್ಳುವ ಏನೊಂದು ಪ್ರಕ್ರಿಯೆ ಇದೆ. ಗುರು ನಮ್ಮನ್ನು ಕೂರಿಸ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಒಂದು ಯೋಗ್ಯತೆ ಇರಬೇಕು. ಏನಪ್ಪ ಅದು ಯೋಗ್ಯತೆ ಅಂದರೆ, ನಾವು ಮಗುವಿನ ಹಾಗಾಗಬೇಕು, ನಾವು ಅತ್ಯಂತ ಸರಳವಾಗಬೇಕು, ನಾವು ಅತ್ಯಂತ ನಿರ್ದೋಷರಾಗಬೇಕು, ನಾವು ಅತ್ಯಂತ ಪವಿತ್ರರಾಗಬೇಕು. ಚಿಕ್ಕ ಮಕ್ಕಳ ಹಾಗಾಗಬೇಕಾಗತ್ತೆ. ಸತ್ಸಂಗದ್ದೇ ಆಗಿರ್ತಕ್ಕಂಥ ಕೆಲವು ವಿಶೇಷತೆಗಳಿವೆ. ಅದರದ್ದೇ ಆಗಿರ್ತಕ್ಕಂಥ ಕೆಲವು ರಾಸಾಯನಿಕ ಪ್ರಕ್ರಿಯೆಗಳಿವೆ. ಅದನ್ನು ಕೇವಲ ಹೊರಗಡೆಯಿಂದ, ವೇಷಭೂಷಣಗಳಿಂದ ಅಥವಾ ಕೇವಲ ಹೊರಗಡೆಯ ನೋಡೋದ್ರಿಂದ ಅದು ನಮಗೆ ಅರ್ಥವಾಗೋದಿಲ್ಲ. ಅದರದ್ದೇ ಆಗತಕ್ಕಂಥ ಒಂದು ಪೂರ ಶಾಸ್ತ್ರವಿದೆ, ಪರಿಪೂರ್ಣ ಶಾಸ್ತ್ರ. ಹೊರಗಡೆ ನಿಂತು ನೋಡಿದರೆ ಅದು ನಮ್ಗೆ ಅರ್ಥವಾಗೋದಿಲ್ಲ, ನಮ್ಮ ಅನುಭವಕ್ಕೂ ಬರೋದು ಕೂಡ ಇಲ್ಲ. ಹೊರಗಡೆಗೆ ಜೋರಾಗಿ ಅನೌನ್ಸ್ಮೆಂಟ್ ಮಾಡಿಕೊಂಡು ಅಥವಾ ಹೊರಗಡೆ ಎಲ್ಲರಿಗೂ ಕಾಣುವ ಹಾಗೆ ಘಟಿಸ್ತಕ್ಕಂಥ ಘಟನೆ ಇದಲ್ಲ. ಎರಡು ಹೃದಯಗಳ ನಡುವೆ ನಡೆಯತಕ್ಕಂಥ, ಎರಡು ಹೃದಯಗಳ ಮಿಲನದ ಒಂದು ಅತ್ಯಂತ ರಹಸ್ಯವಾಗಿರ್ತಕ್ಕಂಥ ಒಂದು ಘಟನೆ. ಕಿವಿಯಿಂದ ಕಿವಿಗೆ ಹೋಗುವಂಥದ್ದಲ್ಲ ಇದು. ನಮ್ಮಲ್ಲಿ ಅರ್ಹತೆ ಇರಬೇಕಾಗಿರೋದು ಒಂದೇ, ಕಣ್ಣು ತೆಗೆದು ಕೂತಿರಬೇಕು. ನಮ್ಮ ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲ ದ್ವಾರಗಳನ್ನು ತೆಗೆದುಕೊಂಡು ಕೂತಿರಬೇಕು. ಆವಾಗ ಮಾತ್ರ ಗುರು ನಮ್ಮ ಒಳಗಡೆಗೆ ಪ್ರವೇಶವನ್ನು ಹೊಂದುತ್ತಾನೆ. ಸದ್ಗುರು ಅಂದ್ರೇನು? ಸದ್ಗುರು ಅಂದ್ರೆ ಅದಕ್ಕೆ ಹೆಸರು ಸತ್ಸಂಗ. ಸದ್ಗುರುವಿನ ಇನ್ಯಾವ ಉಪಯೋಗವೂ ಕೂಡ ನಮ್ಮ ಜೀವನದಲ್ಲಿ ಇಲ್ಲ. ವ್ಯಾವಹಾರಿಕ ಜೀವನದಲ್ಲಿ ಹೇಗೆ ನಾವು ನಮ್ಮ ಮಿತ್ರರನ್ನ, ಬಂಧುಗಳನ್ನ, ಬೇರೆ ಬೇರೆ ಜನರ ಉಪಯೋಗವನ್ನು ಪಡ್ಕೊಳ್ತೀವಿ, ಆ ರೀತಿಯ ಸದ್ಗುರು ಉಪಯೋಗ ಬರೋದಿಲ್ಲ ನಮಗೆ.
ನಮ್ಮ ಮನೇಲಿ ಒಂದಿಷ್ಟು ಬೆಳ್ಳಿ ಬಂಗಾರವಿದೆ, ಏನೋ ಕಷ್ಟ ಬಂತು ಅದನ್ನು ಮಾರಿದರೆ ಹಣ ಬರುತ್ತೆ. ಹಾಗೆ ಸದ್ಗುರುವನ್ನು ನೀವು ಮಾರ್ಲಿಕ್ಕೆ ಹೋದರೆ ಏನೂ ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದರೆ ಯಾವುದೇ ಥರದ ಬೆಲೆ ಇಲ್ಲ, ಎಂಥದ್ದು ಮೌಲ್ಯವೇ ಇಲ್ಲ. ಸದ್ಗುರು ಅಂತಂದರೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ವಸ್ತು ಅಲ್ಲ, ವ್ಯಕ್ತಿ ಅಲ್ಲ ಅವನು. ವ್ಯಾವಹಾರಿಕ ಜಗತ್ತಿನಿಂದ ಯಾವಾಗ ನಾವು ಒಬ್ಬ ಸದ್ಗುರುವನ್ನು ನೋಡ್ತೀವಿ, ಅವನು ಉಪಯೋಗಕ್ಕೆ ಬರುವಂಥವನಲ್ಲ. ಸದ್ಗುರುವಿನ ಸುಗಂಧ, ಸದ್ಗುರುವಿನ ಸೌಂದರ್ಯ, ಸದ್ಗುರುವಿನ ಮಹಿಮೆ, ಸದ್ಗುರುವಿನ ಮಹಾತ್ಮೆ ಇದು ಕೇವಲ ಆಂತರಿಕ ಜಗತ್ತಿನಲ್ಲಿ, ಅಧ್ಯಾತ್ಮದ ಜಗತ್ತಿನಲ್ಲಿ ಮಾತ್ರ. ಸದ್ಗುರುವಿನ ಬಳಿ ಹೋಗಿ ಇರೋದೇ ಸದ್ಗುರುವಿನ ಉಪಯೋಗ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಕೂಡ ಇಲ್ಲ. ಸತ್ಸಂಗ ಅಂದ್ರೇನು? ಸತ್ಸಂಗ ಅಂತಂದ್ರೆ ಸದ್ಗುರುವಿನ ಬಳಿ ಹೋಗಿ ಇರುವಂಥದ್ದು, ಸದ್ಗುರುವಿನ ಬಳಿ ಹೋಗಿ ವಾಸವಾಗಿರುವಂಥದ್ದು, ಅದು ಬಿಟ್ಟು ಬೇರೆ ಏನಿಲ್ಲ. ಕೇಳಿ ನೀವು, ಉಪನಿಷತ್ ಶಬ್ದದ ಉತ್ಪತ್ತಿಯೇ ಹಾಗೆ. ಉಪನಿಷತ್ ಅಂದ್ರೇನು? ಗುರುವಿನ ಹತ್ರ ಹೋಗಿರುವಂಥದ್ದು. ಯಾವ ವ್ಯಕ್ತಿ ಗುರುವಿನ ಬಳಿ ಹೋಗಿ ವಾಸವಾಗಿದ್ದಾನೋ, ಗುರುವಿನ ಬಳಿ ಸ್ಥಿರನಾಗಿದ್ದಾನೋ, ಅವನ ಮೇಲೆ ಉಪನಿಷತ್ತಿನ ವರ್ಷೆ, ಉಪನಿಷತ್ತಿನ ಮಳೆ ಅನ್ನುವಂಥದ್ದು ಕಟ್ಟಿಸಿ. ಅವನ ಜೀವನದಲ್ಲಿ ಹೊಸ ಸೂರ್ಯ ಚಂದ್ರರ ಉದಯವಾಗಿದೆ. ಹೇಗೆ ಹೋಗೋದು ಗುರುವಿನ ಬಳಿ, ಸಜ್ಜನರ ಬಳಿ ಸತ್ಸಂಗಕ್ಕೆ ಹೋಗೋದು ಹೇಗೆ? ಗಮನಿಸಿ, ಸತ್ಸಂಗಕ್ಕೆ ಹೋಗ್ಲಿಕ್ಕಿರ್ತಕ್ಕಂಥ ಒಂದೇ ಒಂದು ಮಾರ್ಗ, ಅದಕ್ಕೆ ಹೆಸರು ಸಮರ್ಪಣ. ಯಾವತ್ತು ನಾವು ಸಮರ್ಪಣೆಯನ್ನು ಕಲಿತೇವೋ ನಮಗೆ ಸತ್ಸಂಗ ಉಪಲಬ್ಧವಾಯಿತು ಅಂತಾನೆ ಅರ್ಥ. ಸಮರ್ಪಣೆಯ ಬೀಜದಿಂದ ಸತ್ಸಂಗದ ಹೂ ಪುಷ್ಪ ಅನ್ನುತ್ತದೆ ಅರಳುತ್ತದೆ. ಆಚಾರ್ಯ ಶಂಕರರು ತಮ್ಮ ಭಜಗೋವಿಂದಂ ಅಂತಕ್ಕಂಥ ಗ್ರಂಥದಲ್ಲಿ ಹೇಳ್ತಾರೆ, ಹೇ ಮೂಢ ಜಹಿ ಧನಾಗಮ ತೃಷ್ಣಾಂ ಜಹಿ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಯಾರು ಹೇಳಿ ಮೂಢ? ತನ್ನನ್ನು ತಾನೇ ಬಹಳಷ್ಟು ಬುದ್ಧಿವಂತ ಅಂತ ಯಾರು ತಿಳ್ಕೊಂಡಿದ್ದಾನೆ, ತನ್ನನ್ನು ತಾನೇ ಬಹಳಷ್ಟು ಜಾಣ ಅಂತ ಯಾರು ತಿಳ್ಕೊಂಡಿದ್ದಾನೆ, ಅದರಲ್ಲೇ ಮುಳುಗುತ್ತಾನೆ, ಅದರಲ್ಲೇ ಸಾಯ್ತಾನೆ. ಎಷ್ಟೋ ಬಾರಿ ತಿಳಿದಂಥವರು, ಪಂಡಿತರುಗಳು, ಬಹಳಷ್ಟು ಜ್ಞಾನಿಗಳಿದ್ದಾರೆ, ಅವರು ಮುಳುಗೋದನ್ನು ಕಾಣ್ತೀವಿ. ಎಷ್ಟೋ ಬಾರಿ ಜೀವನದಲ್ಲಿ ಅಜ್ಞಾನಿಗಳು, ಏನೋ ಗೊತ್ತಿಲ್ಲದವರು ಅಥವಾ ಅತ್ಯಂತ ಸರಳವಾಗಿದ್ದವರು ಕೇಳ್ಕೊಂಡು ಸಮುದ್ರವನ್ನು, ನದಿಯನ್ನು ದಾಟಿದವರನ್ನು ಕೂಡ ನಾವು ಕಾಣ್ತೀವಿ. ಎಷ್ಟೋ ಬಾರಿ ಒಬ್ಬ ಅಜ್ಞಾನಿ ದೋಣಿ ಆಗಬಲ್ಲ, ತಿಳಿದಂಥವ ಹೊರಗಡೆ ಜಗತ್ತಿನಲ್ಲಿ ಯಾರೋ ಜ್ಞಾನಿ, ತಿಳಿದವ, ಬಲ್ಲವ ಅಂತ ಅನ್ಸ್ಕೊಳ್ತಾನೆ, ಎಷ್ಟೋ ಬಾರಿ ಅವನು ಮುಳುಗು ಕೂಡ ಹೋಗ್ತಾನೆ. ಯಾಕೆಂದರೆ ನಮ್ಮ ಅಹಂಕಾರವೇ ನಮ್ಮ ಭಾರ, ಆ ಅಹಂಕಾರದ ಭಾರದಿಂದಲೇ ನಾವು ಈ ಜಗತ್ತಿನಲ್ಲಿ ಮುಳುಗುತ್ತೀವಿ. ವಚನಕಾರರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ,
ತೇಲ ಲೊಲ್ಲದು ಗುಂಡು ಮುಳಗ ಲೊಲ್ಲದು ಬೆಂಡು. ಕಾಲಿಗೆ ಕಬ್ಬಿಣದ ಗುಂಡನ್ನ ಕಟ್ಕೊಂಡಿದ್ದಾನೆ, ನೀರಲ್ಲಿ ಬಿದ್ದಿದ್ದಾನೆ. ಅದು ಹೇಳುತ್ತೆ ಈ ಕೆಳಗೆ ಹೋಗೋಣ ಅಂತ. ಮೇಲ್ಗಡೆಗೆ ಒಂದು ಬೆಂಡ್ ಕಟ್ಕೊಂಡಿದ್ದಾನೆ, ಒಂದು ಟೈರ್ ಟ್ಯೂಬ್ ಕಟ್ಕೊಂಡಿದ್ದಾನೆ. ಅದು ಹೇಳುತ್ತೆ ಇಲ್ಲ ಇಲ್ಲ ನಮ್ದು ಕೆಳಗಡೆ ಕೆಲಸ ಇಲ್ಲ, ಮೇಲ್ಗಡೆಗೆ ಮೇಲ್ಗಡೆ. ಇನ್ನುವರೆಗೂ ಯಾವ ನೀರು ಯಾರನ್ನು ಕೂಡ ಮುಳುಗಿಸಿಲ್ಲ, ಯಾವ ನದಿಯು ಯಾರನ್ನು ಮುಳುಗಿಸಿಲ್ಲ. ಮತ್ತೆ ಯಾರಾದರೂ ಈ ಜಗತ್ತಲ್ಲಿ ಮುಳುಗಿದ್ದಾರೆ ಅಂತಂದರೆ ಅವರ ತಮ್ಮ ಸ್ವಪ್ರಯತ್ನದಿಂದಾಗಿ, ತಮ್ಮ ಅಹಂಕಾರದಿಂದಾಗಿ, ಅಹಂಕಾರದ ಭಾರದಿಂದಾಗಿ ಹೊರತು ನದಿ ನೀರು ಯಾರನ್ನು ಕೂಡ ಮುಳುಗಿಸಿಲ್ಲ. ನಮ್ಮ ಅಹಂಕಾರವೇ ನಮ್ಮನ್ನು ಈ ಸಂಸಾರದಲ್ಲಿ ಮುಳುಗಿಸ್ತದೆ. ನಮ್ಮ ಅಹಂಕಾರವೇ ನಮ್ಮ ದೊಡ್ಡ ಶತ್ರು. ಯಾರು ಹೇಳಿ ಮೂಢ ಅಂತಂದರೆ, ಯಾವ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಹೊಂದಿದಾನೋ, ಯಾವ ವ್ಯಕ್ತಿ ತನ್ನನ್ನೇ ತಾನು ಜ್ಞಾನ ಅಂತ ತಿಳ್ಕೊಂಡಿದ್ದಾನೋ, ಯಾವ ವ್ಯಕ್ತಿ ತನ್ನನ್ನೇ ತಾನು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ತಿಳ್ಕೊಂಡಿದ್ದಾನೋ, ನಮ್ಮಷ್ಟಕ್ಕೆ ನಾವೇ ಬಹಳಷ್ಟು ತಿಳಿದವರು, ಬಲ್ಲವರು, ಜ್ಞಾನಿಗಳು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಅಂಥವರನ್ನ ಮೂಢ ಅಂತ ಹೇಳಿ ಕರೀತಾರೆ. ನೋಡ್ಬೇಕು ನೀವು, ಹೊರಗಡೆ ಜಗತ್ತಿನಲ್ಲಿ ಬರ್ತಾರೆ ಅನೇಕ ಜನರು, ಯುವಕರು ಬರ್ತಾರೆ, ಯುವತಿಯರು ಬರ್ತಾರೆ. ನೀವು ಏನೇ ಹೇಳಿ ಅವರು ಉಲ್ಟಾ ಮಾಡ್ತಾರೆ. ಏನೇ ಒಳ್ಳೇದು ಹೇಳಿ ಅವರು ಅದನ್ನು ಉಲ್ಟಾನೇ ಮಾಡೋದು. ಯಾಕೆ? ಅವ್ರಿಗೇನೋ ಅನಿಸುತ್ತೆ, ನಾನೊಬ್ಬ ಕ್ರಾಂತಿಕಾರಿ, ನಾನೊಬ್ಬ ವಿಚಾರವಂತ, ವಿದ್ರೋಹಿ. ಇನ್ನೊಬ್ರು ಹೇಳಿದ್ದನ್ನ ಕೇಳದೇ ಇರುವಂಥದ್ದೇ ಒಂದು ಆಭೂಷಣ. ತಮ್ಮ ಸುತ್ತಮುತ್ತಲು ತಾವೇ ಏನೋ ಒಂದು ಗೋಡಿಯನ್ನು ಕಟ್ಕೊಳ್ತಾರೆ, ಒಳಗಡೆಗೆ ಅವರಿಗೆ ತಮ್ಮಷ್ಟಕ್ಕೆ ತಾವೇ ಸರ್ವನಾಶ. ನೋಡ್ಬೇಕು ಈ ಹೊರಗಡೆ ಜಗತ್ತಿನಲ್ಲಿ ಎಷ್ಟೋ ಜನ ಇದ್ದಾರೆ. ಏನೇ ಹೇಳಿ ನೀವು, ಇಲ್ಲ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಹಾಗಿದೆ, ಇದು ಹೀಗಾಗಿದೆ. ಬೇಡವಾಗಿರ್ತಕ್ಕಂತಹ, ವ್ಯರ್ಥವಾಗಿರ್ತಕ್ಕಂಥದ್ದನ್ನು ಬೇಡ ಅಂತ ಹೇಳೋದು ಸಹಜ. ಆದರೆ ಈ ಜಗತ್ತಿನಲ್ಲಿ ಒಂದಿಷ್ಟು ವಜ್ರ ವೈಢೂರ್ಯಗಳಿವೆ, ಈ ಜಗತ್ತಿನಲ್ಲಿ ಒಂದಿಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ತತ್ವಗಳಿವೆ. ಅವುಗಳನ್ನು ಸ್ವೀಕಾರ ಮಾಡಬೇಕು. ಒಂದು ವೇಳೆ ಅವುಗಳನ್ನು ನಾವು ಸ್ವೀಕಾರ ಮಾಡಲಿಲ್ಲ ಅಂತಂದರೆ ನಮ್ಮ ಆತ್ಮಹತ್ಯೆಯನ್ನು ನಾವೇ ಮಾಡ್ಕೊಂಡು ಹಾಗೆ, ನಮ್ಮ ಸರ್ವನಾಶವನ್ನು ನಾವೇ ಮಾಡ್ಕೊಂಡು
ಹಾ, ಜಗತ್ತಿನಲ್ಲಿ ಬೇಡ, ಜಗತ್ತಿನಲ್ಲಿ ಒಲ್ಲೆ ಅಥವಾ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದನ್ನ ಕಲಿಬೇಕು. ಆದರೆ ಅದು ನಮ್ಮ ವಿವೇಕದಿಂದ ಬರಬೇಕು, ಅಹಂಕಾರದಿಂದಲ್ಲ. ಮುತ್ತು ರತ್ನಗಳ ಅನ್ವೇಷಣೆಯನ್ನು ಮಾಡಬೇಕಾದ್ರೆ ಬಹಳಷ್ಟು ಕಲ್ಲುಗಳನ್ನು ಒಡಿಬೇಕಾಗುತ್ತೆ, ಬಹಳಷ್ಟು ಕೆಲಸ ಮಾಡಬೇಕಾಗುತ್ತೆ, ಬೇಡವಾಗಿರೋದನ್ನು ಬಹಳಷ್ಟು ಬೀಸಾಡಬೇಕಾಗುತ್ತೆ. ಮುತ್ತು ರತ್ನಗಳನ್ನು ಆರಿಸಿ ಹೊರಗಡೆ ತೆಗಿಬೇಕಾಗತ್ತೆ, ಸುಮ್ಮನೆ ಬರುವಂಥದ್ದಲ್ಲ. ಉಪನಿಷತ್ತು ಇದನ್ನೇ ಹೇಳುತ್ತೆ, ನೇತಿ ನೇತಿ ಇತಿ ವಾಕ್ಯತಃ. ಪರಬ್ರಹ್ಮನನ್ನು ನಾವು ಪಡಿಬೇಕಾದ್ರೆ ನ ಇತಿ ನ ಇತಿ ಹೇಳೋದನ್ನು ಕಲಿಬೇಕು, ವಿವೇಕದ ಮೂಲಕ ಬಿಡಬೇಕಾಗ್ತದೆ. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಎಲ್ಲವನ್ನು ತೆಗೆದು ಹಾಕಬೇಕಾಗುತ್ತೆ. ಯಾವುದು ವ್ಯರ್ಥವಿದೆ ಎಲ್ಲವನ್ನು ಕೂಡ ಎದ್ದು ಬಿಸಾಡಬೇಕಾಗುತ್ತೆ. ನಾವು ಯಾವಾಗ ಸಾರ್ಥಕವಾಗಿರೋದು ನಮ್ಮ ಹತ್ರ ಉಳಿತದೆ ಅದರಲ್ಲಿ ಮುಳುಗಬೇಕಾಗುತ್ತೆ, ನಾವು ಅದರಲ್ಲಿ ಒಂದಾಗಬೇಕಾಗುತ್ತೆ. ಬರೀ ನಕಾರಾತ್ಮಕವಾದಂತಹ ಜೀವನ, ಬರೀ ನಕಾರಾತ್ಮಕವಾದಂತಹ ರೀತಿ ನೀತಿ ವ್ಯವಹಾರವೇ ನಮ್ಮ ಜೀವನದ ಮುಖ್ಯ ಉದ್ದೇಶವಾದರೆ ಮೂರ್ಖರಾಗ್ತೀವಿ, ನಾವು ಕುರುಡರಾಗ್ತೀವಿ, ಕಿವುಡರಾಗ್ತೀವಿ, ಮೂಗರಾಗ್ತೀವಿ. ಏನು ಬೇಕಾದರೂ ನೋಡಲಿಕ್ಕೆ, ಏನು ಬೇಕಾದರೂ ಕೇಳಲಿಕ್ಕೆ, ಏನು ಬೇಕಾದರೂ ಕೂಡ ಅರಿಲಿಕ್ಕೆ ನಮಗೆ ಭಗವಂತ ಸಾಮರ್ಥ್ಯವನ್ನು ಕೊಟ್ಟಿದ್ರು ಕೂಡ ಎಲ್ಲವನ್ನು ಕೂಡ ನಿರಾಕರಿಸಿ ಗಮನಿಸಿ, ನಮ್ಮನ್ನು ನಾವು ಹತ್ಯೆ ಮಾಡ್ಕೊಳ್ಳೋದು ಅತ್ಯಂತ ಸರಳ, ಸುಲಭ, ಅದೇನು ವಿಶೇಷ ಅಲ್ಲ. ಅಧ್ಯಾತ್ಮದ ಈ ಮಾರ್ಗದಲ್ಲಿ ಅಹಂಕಾರದ ನಾಶವೇ ಅತ್ಯಂತ ಶ್ರೇಷ್ಠವಾಗಿರೋದು. ಅಹಂಕಾರದ ಪಾಲನೆ, ಅಹಂಕಾರದ ಪೋಷಣೆ, ಅದರ ಕಡೆ ಹೆಚ್ಚಿನ ಗಮನವನ್ನು ನಾವು ಕೊಡಬಾರ್ದು. ಅಹಂಕಾರವೇ ಇನ್ನೊಂದು ಮೂರ್ಖತನ. ಅಹಂಕಾರವೇ ನಮ್ಮ ಶತ್ರು, ಅಹಂಕಾರವೇ ನಮ್ಮ ದೊಡ್ಡ ರಾಕ್ಷಸ. ಗಮನಿಸಿ, ಅಧ್ಯಾತ್ಮದ ಕ್ಷೇತ್ರದಲ್ಲಿ ನಾವು ಮುಂದುವರಿಬೇಕು. ಮೊದಲು ನಾವು ತಿಳ್ಕೊಳ್ಬೇಕು ಏನದು, ನಮ್ಮ ಅಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಎಲ್ಲಿದ್ದೇನೆ, ನನ್ನ ಸ್ವಭಾವ ಏನು, ನಾನು ಎಷ್ಟು ತಿಳ್ಕೊಂಡಿದ್ದೇನೆ. ಯಾವಾಗ ನಮಗೆ ನಮ್ಮ ಅಜ್ಞಾನದ ಪರಿಚಯವಾಯಿತು, ನಾವು ಸತ್ಸಂಗಕ್ಕೆ ಹೋಗ್ತೀವಿ, ಆ ಅಜ್ಞಾನವನ್ನು ದೂರ ಮಾಡಿ. ಒಬ್ಬ ಮೂರ್ಖ ಅಂತಕ್ಕಂಥವನು ಹೇಗಿರ್ತಾನೆ ಅಂತಂದ್ರೆ, ಈ ನಾವು ಪಾಯಸ ಮಾಡ್ತಾರಲ್ಲ, ಪಾಯಸ ಮಾಡುವ ಕೊಳಗದಲ್ಲಿ ಒಂದು ಸೌಟು ಇಟ್ಟಿರ್ತೀವಿ. ಆ ಸೌಟು ಎಷ್ಟೇ ಹೊತ್ತಿದ್ರೂ ಕೂಡ, ಆರಂಭದಿಂದ ಕೊನೆಯ ತನಕವೂ ಆ ಸೌಟು ಒಳಗಡೆ ಇದ್ರೂ ಕೂಡ ಪಾಯಸದ ಸವಿಯನ್ನು ಸವಿಲಿಕ್ಕೆ ಆ ಸೌಟಿಗೆ ಆಗೋದಿಲ್ಲ. ಯಾಕೆ? ಅದು ಅರ್ಹತೆಯನ್ನು ಪಡೆದಿಲ್ಲ. ಅದಕ್ಕೆ ಏನೇ ಮಾಡಿದ್ರು ಕೂಡ ಅದರ ರುಚಿ ಅದಕ್ಕೆ ಗೊತ್ತಾಗ್ಲಿಕ್ಕೆ ಸಾಧ್ಯ.
ಎಷ್ಟೆಷ್ಟೋ ಜನಗಳಾಗಿ ಹೋಗಿದ್ದಾರೆ, ಎಷ್ಟೆಷ್ಟೋ ಜನ ಸಂತರ ಜೊತೆಗೆ ಬಹಳಷ್ಟು ಆತ್ಮೀಯರಾಗಿದ್ದರು. ಎಷ್ಟೋ ಬಾರಿ ಅವ್ರನ್ನ ಒಂದು ಸರಿ ಎರಡು ಸರಿ ಭೇಟಿಯಾಗಿರ್ಬೋದು. ಆದರೆ ಅವರು ಯಾವಾಗಲೂ ಕೂಡ ಅವರ ಜೊತೆಗಿದ್ದ ಹಾಗಿದ್ದರು. ಇನ್ನು ಎಷ್ಟೋ ಜನ ಅವರ ಜೊತೆಗೆ ವಾಸವಾಗಿದ್ದರು, ಆದರೆ ಅವರಿಂದ ದೂರವಾಗಿದ್ದರು. ಎಷ್ಟೋ ಬಾರಿ ನಾವೇ ನೋಡ್ತೀವಿ, ಬಹಳಷ್ಟು ದಿನಗಳ ಕಾಲ ಎಷ್ಟೋ ಜನರನ್ನು ನೋಡಿರುವುದೇ ಇಲ್ಲ. ಆದರೆ ಯಾವತ್ತೋ ಒಂದು ಸಹ ನಾವು ನೋಡಿದಾಗ ನಮಗನ್ಸುತ್ತೆ, ಎಷ್ಟೋ ವರ್ಷಗಳಿಂದ ನಾವು ಜೊತೆಯಾಗಿದ್ದೀವೇನೋ ಅನ್ನೋಂಥ ಒಂದು ಭಾವನೆ ಉಂಟಾಗ್ತದೆ. ಆದರೆ ಯಾವ ವ್ಯಕ್ತಿ ಕೇವಲ ಪಾಂಡಿತ್ಯ, ಯಾವ ವ್ಯಕ್ತಿ ಕೇವಲ ಶಬ್ದಗಳ ಜ್ಞಾನ, ಯಾವ ವ್ಯಕ್ತಿ ಕೇವಲ ಶಾಸ್ತ್ರಗಳ ಜ್ಞಾನ, ಶಬ್ದಗಳ ಜಾಲದಲ್ಲಿ ಓಡಾಡ್ತಾ ಇರ್ತಾನೆ, ಹೇಗಿರ್ತಾನವನು? ಅದೇ ಪಾಯಸದ ಕೊಳಗದಲ್ಲಿ ಹೇಗೆ ಒಂದು ಸೌಟ್ ಇರುತ್ತೋ ಆ ರೀತಿಯಲ್ಲಿ ಯಾವತ್ತೂ ಕೂಡ ಅವನು ಸತ್ಸಂಗದ ಮಹಿಮೆಯನ್ನ, ಸತ್ಸಂಗದ ರುಚಿಯನ್ನ ಅವನು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಮೂರ್ಖ ಹೊರಗಡೆ ಜಗತ್ತಿನಲ್ಲಿ ಎಲ್ಲಿ ತನಕ ವಾಸವಾಗಿರ್ತಾನೋ, ಶಬ್ದಗಳಲ್ಲಿ ರಮಿಸ್ತಾ ಇರ್ತಾನೋ, ವಿಷಯಗಳಲ್ಲಿ ರಮಿಸ್ತಾ ಇರ್ತಾನೋ, ಈ ಶಬ್ದ ವಿಷಯ ವಸ್ತುಗಳನ್ನು ಬಿಟ್ಟು ಅವನ ಕೈಯಲ್ಲಿ ಇರ್ಲಿಕ್ಕಾಗೋದಿಲ್ವೋ, ಅವನಿಗೆ ಯಾವತ್ತೂ ಎಂದೂ ಕೂಡ ಸತ್ಸಂಗದ ಮಹಿಮೆಯನ್ನ, ಸತ್ಸಂಗದ ರುಚಿಯನ್ನ ಆಸ್ವಾದಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಂಥೇಳಿ ಈ ಜಗತ್ತಿನಲ್ಲಿ ಸಜ್ಜನರಿಲ್ಲ ಅಂತಿಲ್ಲ, ಹಾಗಂಥೇಳಿ ಈ ಜಗತ್ತಿನಲ್ಲಿ ಹೂ ಅರಳೋದಿಲ್ಲ ಅಂತಿಲ್ಲ, ಹಾಗಂಥೇಳಿ ಈ ಜಗತ್ತಿನಲ್ಲಿ ಹೂವಿನ ಪರಿಮಳ ಪಸರಿಸೋದಿಲ್ಲ ಅಂತಿಲ್ಲ. ನಮ್ಮ ಹತ್ರ ಕಣ್ಣಿಲ್ಲ, ನಮ್ಮ ಹತ್ರ ಮೂಗಿಲ್ಲ, ಅದನ್ನು ಆಘ್ರಾಣಿಸ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ. ನೋಡುವ ಸೌಂದರ್ಯವನ್ನ ಸವಿತಕ್ಕಂಥ ಕಣ್ಣುಗಳು ನಮ್ಮ ಹತ್ರ ಇರೋದಿಲ್ಲ. ಯಾಕೆ? ನಾವು ಬೇರೆ ಯಾವುದ್ರಲ್ಲೂ ಬ್ಯುಸಿ ಆಗಿದ್ದೀವಿ, ಬೇರೆ ಯಾವುದ್ರಲ್ಲೂ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದೀವಿ ನಾವು. ಅನೇಕ ಸಂತರು ನಮ್ಮ ಜೀವನದಲ್ಲಿ ಬಂದು ಹೋಗಿರ್ತಾರೆ. ಎಷ್ಟೋ ಬಾರಿ ಭಗವಂತನೇ ಬಂದು ನಮ್ಮ ದ್ವಾರದ ಬಳಿ ಬಾಗಿಲು ತಟ್ಟಿರ್ತಾನೆ. ನಮ್ಮ ದೃಷ್ಟಿಕೋನ ಎಲ್ಲೋ ಇದೆ, ನಾವೆಲ್ಲೋ ನೋಡ್ತಾ ಇದ್ದೀವಿ, ನಾವೆಲ್ಲೋ ಚಿಂತನೆಯನ್ನು ಮಾಡ್ತಾ ಇದ್ದೀವಿ, ನಾವು ಯಾವುದೋ ಸಮಸ್ಯೆ ಸುಳಿಗೆ ಸಿಲುಕಾಕೊಂಡಿದ್ದೀವಿ, ಅಥವಾ ನಾವು ಯಾವುದೋ ಒಂದು ಕಾಮನೆಯ ಹಿಂದೆ ಬಿದ್ದಿದ್ದೀವಿ. ನಮ್ಮ ಅಂತಃಕರಣದಲ್ಲಿ ಯಾವುದೋ ಹೆಣ್ಣು, ಯಾವುದೋ ಅಧಿಕಾರವೋ, ಇನ್ಯಾವುದೋ ರಾಗದ್ವೇಷಗಳು, ಇನ್ಯಾವುದೋ ಘರ್ಷಣೆಯೋ ಓಲಾಡ್ತಾ ಇದೆ, ತೇಲಾಡ್ತಾ ಇದೆ. ಸತ್ಸಂಗದ ಮೊದಲ ಸೂತ್ರ ಏನಪ್ಪಾ ಅಂತಂದ್ರೆ, ಸಂವೇದನಾಶೀಲನಾಗಬೇಕು ವ್ಯಕ್ತಿ. ಯಾವಾಗ ವ್ಯಕ್ತಿ ಸೂಕ್ಷ್ಮನಾಗ್ತಾ ಬರ್ತಾನೋ, ಯಾವಾಗ ವ್ಯಕ್ತಿ ಆಂತರಿಕವಾಗಿ ಜಾಗರೂಕನಾಗ್ತಾ ಹೋಗ್ತಾನೋ, ಹತ್ತಿರದಲ್ಲಿ ಘಟಿಸ್ತಕ್ಕಂತಹ ಎಲ್ಲ ಶಬ್ದಗಳು, ಎಲ್ಲ ಸ್ವರಗಳು, ಎಲ್ಲ ಧ್ವನಿಗಳು ನಮಗೆ ಕೇಳಿಸ್ಲಿಕ್ಕೆ ಶುರು ಆಗ್ತದೆ. ಸೂರ್ಯನ ಕಿರಣಗಳು ಬೀಳ್ತವೆ. ಸೂರ್ಯನ ಕಿರಣಗಳು ಬಿದ್ದಾಗ ನಾವು ಕಿಟಕಿ ಭಾಗಗಳನ್ನು ಮುಚ್ಚಿದ್ರೆ ಆ ಕಿಟಕಿ ಭಾಗಗಳನ್ನು ಛೇದಿಸಿ ಒಳಗಡೆ ಬರೋದಿಲ್ಲ. ನನ್ನ ಜ್ಞಾನ, ನನ್ನ ತಿಳುವಳಿಕೆ, ನನ್ನ ಬುದ್ಧಿವಂತಿಕೆಯೇ, ಇದರಲ್ಲೇ ನಾನು ಜೀವನವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದೇ ನಮಗೆ ಬಂಧನವಾಗುತ್ತೆ. ಅದೇ ನಮ್ಮನ್ನು ಸಂಸಾರದ ತಳಕ್ಕೆ ಕರ್ಕೊಂಡು ಹೋಗುವಂತಹ ಕಲ್ಲಾಗುತ್ತೆ. ಅದೇ ನಮಗೆ ಅಡ್ಡಗೋಡೆ ಆಗುತ್ತೆ ಭಗವಂತನನ್ನ ಕಾಣದೇ ಇರಲಿಕ್ಕೆ.
ಓ ಇಲ್ಲ ಸ್ವಾಮೀಜಿ, ಯೋಗ್ಯ ಗುರು ಅಂತಕ್ಕಂಥವನು ನನಗೆ ಸಿಕ್ಕಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಸಿದ್ಧ ಪುರುಷನಾಗ್ಬಿಡ್ತಾ ಇದ್ದೆ. ಇಲ್ಲ, ಯೋಗ್ಯ ಗುರುಗಳು ಯಾವಾಗಲೂ ಕೂಡ ಇದ್ದಾರೆ. ನನ್ನ ಸುತ್ತಮುತ್ತಲೂ ನಾನೇ ಗೋಡೆಯನ್ನು ಕಟ್ಕೊಂಡಿದ್ದೀನಿ, ನನ್ನ ಜೈಲನ್ನು ನಾನೇ ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಹೀಗಾಗಿ ಏನು ಮಾಡಿದರೂ ಕೂಡ ಅದರಿಂದ ಹೊರಗಡೆಗೆ ಬರ್ಲಿಕ್ಕಾಗ್ತಾ ಇಲ್ಲ. ಅಂಥವನನ್ನ ಮೂಢ, ಅಂಥವನನ್ನ ಮೂರ್ಖ ಅಂತ ಹೇಳಿ ಕರೀತಾರೆ. ಅದರಿಂದ ಒಬ್ಬ ಗುರುವಿನ ಬಳಿ ಹೋಗಬೇಕಾದ್ರೆ ಪೂರ್ತಿ ಅಂತಃಕರಣ ಅನ್ನೋದು ಖಾಲಿ ಆಗಿರಬೇಕು. ಏನು ನಾನು ಅದರಷ್ಟು ತಿಳ್ಕೊಂಡಿದ್ದೀನಿ, ನಾನು ಇಷ್ಟು ಓದಿದ್ದೀನಿ, ನಾನು ಇಷ್ಟು ಎಲ್ಲವನ್ನು ಕೂಡ ತೆಗೆದು ಸೈಡ್. ಒಬ್ಬ ಸದ್ಗುರುವಿನ ಬಳಿ ನಾವು ಬರಬೇಕಾದ್ರೆ ಖಾಲಿಯಾಗಿ ಬರಬೇಕು. ಪಾತ್ರತೆ, ಒಂದು ಪಾತ್ರೆಗೆ ಏನಾದರೂ ಹಾಕಬೇಕಾದ್ರೆ ಹೇಗೆ ಪಾತ್ರೆ ಖಾಲಿಯಾಗಿರಬೇಕು, ಆ ರೀತಿಯ ಪಾತ್ರತೆಯನ್ನು ಹೊಂದಿ ನಾವು ಸದ್ಗುರುವಿನ ಬಳಿ ಬರಬೇಕಾಗಿದೆ, ಸತ್ಸಂಗಕ್ಕೆ ಹೋಗಿ. ನಾನು ಅಂಥವನು, ನಾನು ಇಂಥವನು, ನಾನೊಬ್ಬ ಸ್ತ್ರೀ, ನಾನೊಬ್ಬ ಪುರುಷ, ನಾನೊಬ್ಬ ಶ್ರೀಮಂತ, ನಾನೊಬ್ಬ ಬಡವ, ನಾನೊಬ್ಬ ಡಿಗ್ರಿ ಹೋಲ್ಡರು, ನಾನೊಬ್ಬ ಬುದ್ಧಿವಂತ, ನಾನೊಬ್ಬ ಪ್ರೊಫೆಸರು, ಈ ಎಲ್ಲವನ್ನು ಬಿಡಬೇಕು. ಸದ್ಗುರುವಿನ ಬಳಿ ಹೋಗಿ ಕೂತ್ಕೊಳ್ಬೇಕು. ಯಾವಾಗ ಆ ಭಾವನೆಯಿಂದ ಒಬ್ಬ ಗುರುವಿನ ಬಳಿ ನಾವು ಹೋಗಿ ವಾಸವಾಗ್ತೀವೋ, ಅವನ ಬಳಿ ಹೋಗಿ ಕುಳಿತುಕೊಳ್ತೀವಿ, ವೇದ ನಮ್ಮ ಮೇಲೆ ಹರಿಲಿಕ್ಕೆ ಶುರು ಆಗ್ತದೆ. ಜ್ಞಾನ ಗಂಗೆ ಪ್ರವಾಹ ಪ್ರವಹಿಸಲಿಕ್ಕೆ ಶುರು ಆಗುತ್ತೆ ನಮ್ಮ ಅಂತಃಕರಣದ ಮೇಲೆ, ನಮ್ಮ ವ್ಯಕ್ತಿತ್ವದ. ಗುರು ಏನೋ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ, ಭಗವಂತ ಏನೋ ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನನ್ನತನವನ್ನು ನಾನು ಬಿಡಬೇಕಾಗುತ್ತೆ, ನನ್ನಿಂದ ನಾನು ದೂರವಾಗಬೇಕು. ಗುರು ನಮಗೆ ಏನು ತಿಳಿಸಿಕೊಡ್ತಾ ಇದ್ದಾನೆ ಅದು ಇನ್ನೊಂದು ಲೋಕದ್ದು, ನಾವು ನಮ್ಮ ಲೋಕದ ಎಲ್ಲವನ್ನು ಬಿಡಬೇಕು. ನಾನು ನನ್ನ ಸಂಸಾರವನ್ನ, ನನ್ನ ಸಮಸ್ಯೆಯನ್ನ, ನನ್ನ ಐಶ್ವರ್ಯ ಸಂಪತ್ತನ್ನ ಅಥವಾ ನನ್ನ ಘರ್ಷಣೆಯನ್ನ, ನನ್ನ ತಗೊಂಡು ಇಟ್ಕೊಂಡು ಹೋದ್ರೆ ಅದನ್ನೆಲ್ಲ ಖಾಲಿ ಮಾಡಬೇಕು. ಒಬ್ಬ ಗುರುವಿನ ಬಳಿ ಒಬ್ಬ ಶಿಷ್ಯ ಬರ್ತಾನೆ. ಶಿಷ್ಯ ಬಂದು ಹೇಳ್ತಾನೆ, ನಾನೊಬ್ಬ ಅಧ್ಯಾತ್ಮದ ಭಕ್ತ, ಅಧ್ಯಾತ್ಮ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿಯನ್ನು ಹೊಂದಿದೆ, ನಾನು ದಯವಿಟ್ಟು ನನಗೆ ತಿಳಿಸ್ಕೊಡಿ. ಗುರು ಏನು ನೋಡಿದ್ನೋ ಗೊತ್ತಿಲ್ಲ ಶಿಷ್ಯನಲ್ಲಿ. ಜೇಬಿಗೆ ಕೈ ಹಾಕದ, ಒಂದು ಕಲ್ಲು ತೆಗೆದ ಕೊಟ್ಟ, ಹೋಗು ಇದನ್ನು ತೊಗೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡು ಬಾ. ಹೋದ ಅವನು ತರಕಾರಿ ಮಾರ್ಕೆಟಿಗೆ. ಅವ್ರು ಹೇಳಿದ್ರು, 1 kg ಟೊಮೆಟೊ ಕೊಡ್ತೀನಿ ನೋಡಪ್ಪ ಇದಕ್ಕೆ. ಇನ್ನೊಬ್ಬ 1 kg ಮೂಲಂಗಿ ಕೊಡ್ತೀನಿ ಅಂದರು. ಮತ್ತೊಬ್ಬ ಹೇಳಿದ ಒಂದಿಷ್ಟು ಸೊಪ್ಪು ಕೊಡ್ತೀನಿ ಅಂದ್ರು. ಇನ್ನೊಬ್ಬ ಹೇಳಿದ ಒಂದಿಷ್ಟು ನಿಂಬೆಹಣ್ಣು ತಂದು ಕೊಡ್ತೀನಿ. ಅವನೊಂದ, ಹೋಗಪ್ಪ, ಅವ್ನು ನಮ್ಮ ಹತ್ರನೇ ಬೇಕಾದಷ್ಟು ಕಲ್ಲುಗಳು ತೊಗೊಂಡು ಏನು ಮಾಡ್ತೀಯ, ಇದು ಅವಶ್ಯಕತೆ ಇಲ್ಲ. ಇನ್ನೊಬ್ಬಂದ, ಕಲ್ಲೇನೋ ಚೆನ್ನಾಗಿದೆ, ಜಿಗ ಅಂತ ಇದೆ, ಪರವಾಗಿಲ್ಲ, ಆಯ್ತು ಒಂದಿಷ್ಟು 100 ರೂಪಾಯಿ ಕೊಡ್ತೀನಿ ತಗೋ. ಗುರು ಹೇಳಿದ್ದು ಇದನ್ನು ಮಾರೋ ಹಾಗಿಲ್ಲ, ಕೇವಲ ರೇಟ್ ಕೇಳ್ಕೊಂಬರ್ಬೇಕಷ್ಟೆ.
ಯಾರೂ ಆ ಕಲ್ಲನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಅವನಂದ, ಮಾರ್ಕೆಟಲ್ಲಿ ಕೇಳಿದೆ, ಯಾರೂ ತಗೊಳ್ಳಿಕ್ಕೆ ರೆಡಿ ಇಲ್ಲ. 1 ಕೆಜಿ ಟೊಮೆಟೊ ಕೊಡ್ತೀನಿ ಅಂದರು, ಮೂಲಂಗಿ ಕೊಡ್ತೀನಿ ಅಂದರು, ಸೊಪ್ಪು ಕೊಡ್ತೀನಿ ಅಂದರು, ಇನ್ನೊಬ್ಬರು ನಮ್ಗೆ ಅವಶ್ಯಕತೆನೇ ಇಲ್ಲ. ಗುರು ಅಂದ, ಒಂದು ಕೆಲಸ ಮಾಡು, ಇದನ್ನ ಬೆಳ್ಳಿ ಬಂಗಾರದ ಅಂಗಡಿಗೆ ಹೋಗು, ಅಲ್ಲಿ ಹೋಗಿ ರೇಟ್ ಕೇಳ್ಕೊಂಡು ಬಾ. ಕೇಳ್ಕೊಂಬ. ಹೋದ ಅವನು. ಒಂದೊಂದು ಅಂಗಡಿಗೆ ಹೋದ್ರೂ ಕೂಡ ಅದರದ ರೇಟ್ ಜಾಸ್ತಿ ಆಗ್ತಾ ಇದೆ. ಅಮೂಲ್ಯವಾಗಿದೆ, ಅತ್ಯಂತ ವಿಶೇಷವಾಗಿದೆ. ಎಲ್ಲಿಂದ ಸಿಕ್ತು? ಇಷ್ಟು ಕೊಡ್ತೀನಿ, ಕೋಟಿ ಕೋಟಿ ರೂಪಾಯಿ ಕೊಡ್ಲಿಕ್ಕೆ ತಯಾರಾದ್ರು ಜನ. ಗುರು ಹೇಳಿದ್ದಾನೆ, ಮಾರೋ ಹಾಗಿಲ್ಲ, ಸುಮ್ಮನೆ ರೇಟ್ ಕೇಳ್ಕೊಂಬರ್ಬೇಕು. ವಾಪಸ್ ಬಂದ. ಗುರುವಿಗೆ ಕೇಳ್ತಾನೆ, ಶಿಷ್ಯ ಏನಿದು ಹಿಂಗೆ ಹೇಳ್ತಾ ಇದ್ದಾರೆ ಇವರೆಲ್ಲ? ಹೊರಗೆ ಹೋಗ್ಲಿಕ್ಕೆ ಬಿಡ್ತಾನೆ. ಗುರು ಅಂದ, ಅವ್ರಿಗೆ ಅದರ ಬೆಲೆ ಗೊತ್ತಿದೆ, ಅವ್ರಿಗೆ ಅದರ ಮಹತ್ವ ಗೊತ್ತಿದೆ. ಸತ್ಸಂಗದ ಜಗತ್ತೇ ಬೇರೆ, ಸತ್ಸಂಗದ ಜೀವನವೇ ಬೇರೆ, ಸತ್ಸಂಗದ ಮಹತ್ವವೇ ಬೇರೆ. ಹೊರಗಡೆಯಿಂದ ಎಲ್ಲೋ ಸದ್ಗುರುಗಳು ಇರ್ತಾರೆ, ಶಿಷ್ಯರು ಇರ್ತಾರೆ, ಏನೋ ನಡೀತಾ ಇರತ್ತೆ, ಹೊರಗಡೆಯಿಂದ ಹೋಗಿ ಹಾಗಿಂದ ಹಾಗೆ ನಾನು ನೋಡ್ಕೊಂಡು ಬರ್ತೀನಿ ಅಂದರೆ ಪ್ರಯೋಜನ ಆಗುತ್ತೆ. ಅಷ್ಟು ಸತ್ಸಂಗಕ್ಕೆ ನಾವು ಕೂಡ ಹೋಗಿದ್ದೀವಿ, ಸತ್ಸಂಗದಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ, ನಮಗೇನು ಪ್ರಯೋಜನ ಆಗಿಲ್ಲ. ಯಾಕೆ? ತರಕಾರಿ ಅಂಗಡಿಗೆ ಹೋಗಿ ವಜ್ರವನ್ನು ತೋರಿಸಿದ್ರೆ ಅದರ ಬೆಲೆ ಅವನಿಗೇನು ಗೊತ್ತಾಗುತ್ತೆ? ದಿನಸಿ ಅಂಗಡಿಗೆ ಹೋಗಿ ವಜ್ರವನ್ನು ತೋರಿಸಿದ್ರೆ ಏನು ಗೊತ್ತಾಗುತ್ತೆ ಅವನಿಗೆ? ಅದರ ಬೆಲೆ ಗೊತ್ತಾಗೋದಿಲ್ಲ. ಅದರ ಬೆಲೆ ಗೊತ್ತಾಗಬೇಕು, ವಜ್ರ ವೈಡೂರ್ಯಗಳ ಅಂಗಡಿಗೆ ನಾವು ಹೋಗ್ಬೇಕಾಗುತ್ತೆ. ನಮ್ಮ ಜೀವನ ಹೇಗೆ ಅಂತಂದ್ರೆ, ಹುಟ್ಟು ಮತ್ತು ಸಾವಿನ ನಡುವೆ ಏನಿದೆ ಅದಷ್ಟೇ ಜೀವನ. ಸತ್ಸಂಗ ಅದನ್ನು ಹೇಳ್ತಾ ಇಲ್ಲ. ಸತ್ಸಂಗ ಅದನ್ನು ದಾಟಿರ್ತಕ್ಕಂಥ, ಅದಕ್ಕಿಂತಲೂ ವಿಶಾಲವಾಗಿರ್ತಕ್ಕಂಥ ತತ್ವವನ್ನು ಕುರಿತು ಹೇಳ್ತಾರೆ. ಸದ್ಗುರು ಎಂತಹ ಮಾತನ್ನ ಆಡ್ತಾನೆ ಅಂತಂದ್ರೆ, ನಾವಿನ್ನೂ ಹುಟ್ಟೇ ಇರಲಿಲ್ಲ, ಈ ಶರೀರದ ಉದಯವೇ ಇನ್ನೂ ಆಗಿರಲಿಲ್ಲ. ಸದ್ಗುರು ಎಂತಹ ತತ್ವವನ್ನು ನಮಗೆ ತಿಳಿಸ್ಕೊಡ್ತಾನೆ ಅಂತಂದ್ರೆ, ಈ ಶರೀರ ಇರೋದೇ ಇಲ್ಲ. ಒಮ್ಮೆ ಸದ್ಗುರುವಿನ ಬಳಿ ಬಂದೆವು ನಾವು, ವ್ಯಕ್ತಿಯ ಮಹಾಜೀವನದ ಪರಿಚಯವಾಗುತ್ತೆ. ಗಮನಿಸಿ, ಎಷ್ಟೋ ಬಾರಿ ನಾವು ಸದ್ಗುರುಗಳ ಬಳಿ ಇರಬಹುದು, ಆದರೆ ನಮ್ಮದೇ ಆದಂತಹ ವ್ಯಕ್ತಿತ್ವವನ್ನು ನಾವು ಕಾಪಾಡಿಕೊಂಡಿರೋದಾದ್ರೆ, ಶರಣಾಗತಿಯನ್ನು ಹೊಂದದೇ ಇದ್ರೆ, ಸಂಪೂರ್ಣವಾಗಿ ಚಿಕ್ಕ ಮಕ್ಕಳ ಹಾಗೆ ನಾವು ಆಗದೆ ಇದ್ರೆ, ಪಾಯಸದ ಕೊಳಗದಲ್ಲಿರ್ತಕ್ಕಂತಹ ಸೌಟಿನ ಹಾಗೆ, ಒಂದು ಚಮಚದ ಹಾಗೆ ಅದರ ಮಹಿಮೆಯನ್ನು ಅರಿಲಿಕ್ಕಾಗೋದಿಲ್ಲ. ಗಮನಿಸಿ, ಯಾವುದೋ ಒಂದು ಸಂದರ್ಭದಲ್ಲಿ ಕಾಮನ ಬಿಲ್ಲು ಅನ್ನಿಸ್ತದೆ ನಮಗೆ ಕಾಣಿಸ್ತದೆ. ಆ ಕಾಣಿಸುವಾಗ ಅದನ್ನು ನಾವು ನೋಡಬೇಕು.
ಯಾವಾಗಲೂ ನಾನು ಹೋಗಿ ನೋಡ್ತೀನಿ ಅಂದರೆ ಕಾಣಿಸೋದಿಲ್ಲ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಸತ್ಸಂಗದ ಒಂದು ಝಲಕ್, ಆ ಒಂದು ಚೈತನ್ಯ, ಆ ಒಂದು ಬೆಳಕು ಅನ್ನೋಂಥದ್ದು ಗೋಚರವಾಗುತ್ತೆ. ಅದನ್ನು ಅರಿಬೇಕಾಗುತ್ತೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸದ್ಗುರು ನಮ್ಮ ಹಾಗಲ್ಲ, ಸದ್ಗುರು ಹೊರಗಡೆ ಜಗತ್ತಿನ ಹಾಗಲ್ಲ, ಸದ್ಗುರು ಅಂತಕ್ಕಂಥ ವಿಷಯ ವಸ್ತುಗಳ ಹಾಗಲ್ಲ, ಸದ್ಗುರು ಹಣದ ಹಾಗಲ್ಲ, ಅಧಿಕಾರದ ಹಾಗಲ್ಲ, ಬೇಕು ಅಂದ್ರೆ ಉಪಯೋಗಿಸ್ತೀನಿ, ಬೇಡ ಅಂದ್ರೆ ಬಿಟ್ಬಿಡ್ತೀನಿ, ಇಲ್ಲ ರೀತಿಯಲ್ಲ. ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗ್ತಾನೆ, ಯಾವ ವ್ಯಕ್ತಿಗೆ ಅಧ್ಯಾತ್ಮ ಜ್ಞಾನದ ನಶೆ ಇರುತ್ತೆ, ಅಂತಹ ವ್ಯಕ್ತಿ ಮಾತ್ರ ತನ್ನ ಅಂತಃಕರಣದ ಒಳಗಡೆಗೆ ಸದ್ಗುರುವಿನ ಆಗಮನವನ್ನು ಬಯಸ್ತಾನೆ. ಯಾವ ವ್ಯಕ್ತಿ ಹೃದಯ ಬಂದಾಗಿದೆಯೋ, ಮುಚ್ಚಲ್ಪಟ್ಟಿದೆಯೋ, ಇಡೀ ಜಗತ್ತಿನಲ್ಲಿ ಓಡಾಡ್ತಾ ಇರ್ತಾನೆ. ಬೇಕು ಬೇಕದು ಬೇಕು ಬೇಕಿದೆ ನನಗಿನ್ನೊಂದು ಬೇಕೆನು ತಬೊಬ್ಬಿಡು ತಲಿಹ ಘಟವನಿದೆನು. ನೋಡಿದ್ದು ಬೇಕು, ಕೇಳಿದ್ದು ಬೇಕು, ಮುಟ್ಟಿದ್ದು ಬೇಕು, ಅನುಭವಿಸಿದ್ದು ಬೇಕು, ಅದರಿಂದ ಓಡಾಡ್ತಾ ಇರ್ತೇನೆ. ಎಷ್ಟೋ ಜನ ಸದ್ಗುರುಗಳ ಬಳಿ ಹೋಗಿರ್ತಾರೆ, ಎಷ್ಟೋ ಜನ ಜ್ಞಾನಿಗಳ ಬಳಿ ಹೋಗಿರ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಬರ್ಕೊಳ್ತಾರೆ, ಉಪನಿಷತ್ತಿನ ವಾಣಿಗಳನ್ನು ನೋಟ್ ಮಾಡ್ಕೊಳ್ತಾರೆ, ಸಂಗ್ರಹ ಮಾಡ್ತಾರೆ ಅವರ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು. ಅವಕಾಶ ಸಿಕ್ಕಾಗ ಆ ಮಾತುಗಳನ್ನು ಮತ್ತೆ 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 ವಾಂತಿ ಮಾಡ್ತಾರೆ, ವಾಪಸ್ ಹೇಳ್ತಾರೆ ಜಗತ್ತಿಗೆ. ಜಗತ್ತಿನ ಜನ ಅಂತಾರೆ, ಏನು ತಿಳ್ಕೊಂಡಿದ್ದಾನೆ, ಎಷ್ಟು ಪಂಡಿತ, ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ, ಅವನ ಜೀವನ ಹೇಗಿರುತ್ತೆ? ಪಾಯಸದ ಕೊಳಗದಲ್ಲಿರ್ತಕ್ಕಂತಹ ಸೌಟಿನ ಹಾಗೆ, ಚಮಚದ ಹಾಗೆ. ಯಾರನ್ನ ಪಂಡಿತ ಅಂತ ಕರೀತಾರೆ? ಇನ್ನೊಬ್ಬರ ಜ್ಞಾನವನ್ನ ಎರವಲು ಪಡ್ಕೊಂಡವನು, ಮತ್ತೊಬ್ಬರು ಏನ್ ಹೇಳ್ತಾರೆ ಅದನ್ನ ಸಂಗ್ರಹ ಮಾಡಿಟ್ಕೊಂಡವನು, ಅದನ್ನೇ ಅವಕಾಶ ಸಿಕ್ಕಾಗ ಮತ್ತೆ 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 ಹೇಳ್ತಕ್ಕಂಥ. ನನ್ನ ಅಂತಃಕರಣದ ಒಳಗಡೆಗೆ ನಾನು ಇಳಿದು ನೋಡಬೇಕು, ನನ್ನ ಅನುಭವ ಏನು, ನಾನು ರೂಪಾಂತರಣಗೊಂಡಿದ್ದೀನಿ, ನಾನು ಏನು ಮಾತಾಡ್ತಿದ್ದೀನಿ ಅದನ್ನು ಇನ್ನೊಬ್ಬರಿಂದ ಕೇಳಿದ್ದೆ, ಸಂಗ್ರಹ ಮಾಡಿದ್ದೆ, ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ, ಅಥವಾ ಸುಮ್ಮನೆ ಇನ್ನೊಬ್ರು ಹೇಳಿದ್ದನ್ನು ಮತ್ತೆ ಮತ್ತೆ ಸಂಗ್ರಹ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನಾನೊಬ್ಬ ಮುಮುಕ್ಷುವೆ. ಯಾವಾಗ ವ್ಯಕ್ತಿ ತನ್ನೊಳಗಡೆಗೆ ತಾನು ಇಳಿದು ನೋಡ್ತಾನೆ, ಆವಾಗ ಅವನಿಗೆ ಗೊತ್ತಾಗುತ್ತೆ ನಾನೆಲ್ಲಿದ್ದೇನೆ, ನನ್ನ ಸ್ಥಾನಮಾನವೇನು. ನಮ್ಮ ಮಿತ್ರೊಬ್ಬರಿದ್ರು, ಅವ್ರು ಹೇಳೋರು, ಹೇ ನೀನು ನನ್ನನ್ನು ಹೊಗಳಬಹುದು, ನೀನು ನನ್ನನ್ನು ಏನು ಬೇಕಾದ್ರೆ ಹೇಳಬಹುದು, ನೀನು ನನ್ನ ಎತ್ತಿ ನನ್ನ ಕುರ್ಚಿಯಲ್ಲಿ ಕೂರಿಸ್ಬೋದು, ಆದರೆ ನನ್ನಲ್ಲಿ ಯೋಗ್ಯತೆ ಇಲ್ಲ ಅಂದರೆ ಕುರ್ಚಿನೇ ನನ್ನನ್ನು ಕೆಳಗಡೆ ತಳ್ಳುತ್ತೆ. ನನ್ನಲ್ಲಿ ವಿನಮ್ರತೆ ಇದೆಯಾ, ನನ್ನಲ್ಲಿ ಜಿಜ್ಞಾಸತ್ವ ಅನ್ನೋಂಥದ್ದು ಇದೆಯಾ? ಹ್ಮ್ ಗಮನಿಸಿ, ನೀವು ಜನರಿಗೆ ಏನು ಬೇಕು ಅದನ್ನೇ ಹೇಳ್ಕೊಂಡು ಇರ್ತಕ್ಕಂಥವ್ರು ಈ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ.
ಜನರ ಹೃದಯವನ್ನು ಬದಲಾಯಿಸ್ತಕ್ಕಂಥ, ಜನರ ವ್ಯಕ್ತಿತ್ವವನ್ನು ಬದಲಿಸ್ತಕ್ಕಂಥ, ಜನರ ಜೀವನವನ್ನು ರೂಪಾಂತರಣಗೊಳಿಸ್ತಕ್ಕಂಥ ಆ ಶಕ್ತಿ ಅದು ಏನಿದ್ರು ಸದ್ಗುರುವಿನಲ್ಲಿ, ಅದೇನಿದ್ರು ಕೂಡ ಸತ್ಸಂಗದಲ್ಲಿ, ಬೇರೆ ಯಾವುದರಿಂದಲೂ ಮುಂದುವರಿಯುತ್ತೆ. ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.